ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ RRB NTPC ಗೆ ಅಪ್ಲಿಕೇಶನ್ ಅನ್ನು ಹಾಕಿ ಪ್ರಿಪರೇಷನ್ ಮಾಡ್ತಾ ಇದ್ದೀರಲ್ಲ, ಅವರಿಗಾಗಿ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಏನ್ ನೋಡೋಣ ಅಂತಂದ್ರೆ, ಯಾರೆಲ್ಲ RRB NTPC ಗೆ ಅಪ್ಲಿಕೇಶನ್ ಅನ್ನು ಹಾಕಿ ಒಂದು ಕ್ರಮಬದ್ಧವಾದ ರೀತಿಯಲ್ಲಿ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಲ್ಲ, ಅವರಿಗೆ ಒಂದು ಇಂಪಾರ್ಟೆಂಟ್ ಆದಂತ ಮಾಹಿತಿಯನ್ನ ಇವತ್ತಿನ ವಿಡಿಯೋನ ಹೊತ್ತು ತಂದಿದ್ದೀನಿ. ಏನಪ್ಪಾ ಅಂತಂದ್ರೆ, ಈ ವರ್ಷದಲ್ಲಿ ಕಾಲ್ಫಾರ್ಮ್ ಆದಂತ ಆಲ್ಮೋಸ್ಟ್ ಎಕ್ಸಾಮ್ಗಳು ಮುಗಿಲಿಕ್ಕೆ ಬಂದುದು. ಏನಪ್ಪಾ ಅಂದ್ರೆ, ಒಂದನೇದು ELP ಎಕ್ಸಾಮ್ ಈಗಾಗಲೇ ಮುಗಿತು. ಈಗ RPF SI ಎಕ್ಸಾಮ್ ನಡೀತಾ ಇದೆ. ಕಾನ್ಸ್ಟೇಬಲ್ ಇನ್ನ ನಡಿಬೇಕು. ಇನ್ನ ಟೆಕ್ನಿಷಿಯನ್ ಗ್ರೇಡ್ 1, ಟೆಕ್ನಿಷಿಯನ್ ಗ್ರೇಡ್ 2 ಇನ್ನ ಇದೇ ಮಂತ್ ಅಲ್ಲೇ ಇದಾವೆ. ಇನ್ನ ಇದ್ರ ಬಿಟ್ರೆ ಇನ್ ನೆಕ್ಸ್ಟ್ ಬರಬಹುದಾದಂತ ಒಂದು ಪ್ರಮುಖವಾದಂತ ಹುದ್ದೆ ಎಕ್ಸಾಮ್ ಯಾವ್ದಂತಂದ್ರೆ ಅದು RRB NTPC ಅಂತ ಹೇಳ್ಬೋದು. ಇನ್ನೇನ್ ಸದ್ಯದಲ್ಲೇ ಈ ತರ ಏನಂತಂದ್ರೆ ಎಕ್ಸಾಮ್ ಡೇಟ್ ಅನೌನ್ಸ್ ಆಗ್ತದೆ. ಅದಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕು, ಸರಿಯಾದ ಕ್ರಮಬದ್ಧ ರೀತಿಯಲ್ಲಿ ಪ್ರಿಪರೇಷನ್ ಅನ್ನ ಮಾಡ್ತಾ ಇರ್ಬೇಕು. ಯಾಕಂದ್ರೆ ನೀವು ಮೊನ್ನೆ ELP ಕ್ವಶನ್ ಪೇಪರ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ಯಾಕಂದ್ರೆ ಕ್ವಶನ್ ಪೇಪರ್ ಅನ್ನೋದು ಅಷ್ಟ ಈಸಿಯಾಗಿ ಇರುವುದಿಲ್ಲ. ಪ್ರತಿಯೊಂದನ್ನು ಬಹಳ ಕ್ಯಾಲ್ಕುಲೇಟ್ ಆಗಿ ಏನ್ ಮಾಡ್ಬೇಕಂತಂದ್ರೆ ನಾವು ಸ್ಟಡಿಯನ್ನ ಮಾಡ್ತಾ ಇರಬೇಕು. ಯಾಕಂತಂದ್ರೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಇರುವಂತ ಸಾವಿರಾರು ಪೋಸ್ಟ್ ಗಳಿಗೆ ಲಕ್ಷಾಂತರದ ಸಂಖ್ಯೆಯಲ್ಲಿ ಅಪ್ಲಿಕೇಶನ್ ಅನ್ನ ಜನರ ಹಾಕಿರ್ತಾರೆ. ಅವರ ಮಧ್ಯೆ ನಾವು ಹುದ್ದೆಯನ್ನ ಗಿಟ್ಟಿಸ್ಕೊಳ್ಬೇಕಂತಂದ್ರೆ ನಮ್ಮ ಪರಿಶ್ರಮ ಏನಿರ್ಬೇಕು, ನಮ್ಮ ಪ್ರಯತ್ನ ಶಿಸ್ತುಬದ್ಧವಾಗಿದ್ದಾಗ ಮಾತ್ರ ನಾವೇನ್ ಮಾಡ್ಬೋದು, ಗುರಿಯನ್ನ ತಲುಪಬಹುದಾಗಿರ್ತದೆ. ಹಾಗಾದ್ರೆ ಯಾವ ರೀತಿ ನಮ್ಮ ಪ್ರಯತ್ನ ಇರ್ಬೇಕಪ್ಪ, ನಾವು ಹಾಕುವಂತ ಅಪ್ಲಿಕೇಶನ್ ಅಥವಾ ನಾವು ಹಾಕಿರುವಂತ ಅಪ್ಲಿಕೇಶನ್ಗೆ ಎಷ್ಟು ಎಕ್ಸಾಮ್ ಇದಾವೆ, ಏನೇನ್ ಸಿಲೆಬಸ್ ಇದೆ, ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಇದೆ, ಈ ಪ್ರತಿಯೊಂದನ್ನು ನಾವು ತಿಳ್ಕೊಂಡು ಆ ಸಿಲೆಬಸ್ ಗೆ ತಕ್ಕಂತೆ ನಾವು ಏನ್ ಮಾಡ್ಬೋದು, ಪ್ರಿಪರೇಷನ್ ಅನ್ನ ಮಾಡ್ತಾ ಹೋದಾಗ ನಾವು ಎಕ್ಸಾಮ್ ಕ್ಲಿಯರ್ ಮಾಡುವಂತ ಚಾನ್ಸ್ ತುಂಬಾ ಜಾಸ್ತಿ ಇರ್ತದೆ. ಇಲ್ಲಪ್ಪ ನಾವು ಸುಮ್ನೆ ಅಪ್ಲಿಕೇಶನ್ ಅನ್ನ ಹಾಕಿದ್ವಿ, ನಾವು ಹೋಗಿ ಎಕ್ಸಾಮ್ ಅನ್ನ ಬರಿತೀವಿ ಅಂತಂದ್ರೆ ನಿಮ್ಗ ಈಗಾಗಲೇ ಗೊತ್ತಿರ್ಬೋದು ಅದು ಅಸಾಧ್ಯವಾದದ್ದು. ಯಾಕಂತಂದ್ರೆ ಈಗಾಗಲೇ ನೀವು RPF SI ಆಗಿರ್ಬೋದು ಅಥವಾ ELP ಅಸಿಸ್ಟೆಂಟ್ ಲೋಕೋ ಪೈಲಟ್ ಕ್ವಶನ್ ಪೇಪರ್ ನ ಒಂದ್ ಸ್ವಲ್ಪ ಹೋಗಿ ನೋಡಿ, ಇಲ್ಲಾಂದ್ರೆ ನನ್ನ ಚಾನಲ್ ಅಲ್ಲೇ ಇದಾವೆ, ಹೋಗಿ ಚೆಕ್ ಮಾಡಿ ನೋಡಿ ಯಾವ ತರ ಕ್ವಶನ್ ಇದಾವೆ, ಮತ್ತೆ ಎಷ್ಟೊಂದು ಟಫ್ ಆದ ಕ್ವಶನ್ ಪೇಪರ್ ಏನ ತೆಗೆದಿದ್ದಾರೆ ಅಂತ. ಯಾಕಂತಂದ್ರೆ ಈಗಿನ ಕಾಂಪಿಟೇಷನ್ ಯುಗದಲ್ಲಿ ಯಾವುದು ಈಸಿಯಾಗಿ ಸಿಗುದಿಲ್ಲ. ಯಾಕಂತಂದ್ರೆ ನೀವು 1000 ಪೋಸ್ಟ್ ಕರೆದಿರಂತಂದ್ರೆ ಲಕ್ಷ ಅಪ್ಲಿಕೇಶನ್ ಹಾಕಿರ್ತಾರೆ. ಅವ್ರ ಏನ್ ಮಾಡ್ತಾರೆ, ಫಿಲ್ಟರ್ ಮಾಡಿ ತೆಗಿಬೇಕಂತಂದ್ರೆ ನೀವು ಅದಕ್ಕೆ ರೆಡಿ ಆಗಿರ್ಬೇಕು. ಅದಕ್ಕೆ ಸರಿಯಾದ ರೀತಿಯಲ್ಲಿ ಏನ್ ಮಾಡಿರ್ತದೆ, ಪ್ರಿಪರೇಷನ್ ಅನ್ನ ಮಾಡಿ. ಆ ಪ್ರಿಪರೇಷನ್ ಮಾಡುವಂತ ಹಾದಿಯಲ್ಲಿ ನಿಮ್ಗೊಂದ್ ಸ್ವಲ್ಪ ಹೆಲ್ಪ್ ಆಗ್ಲಿ ಅಂತ ಇವತ್ತಿನ ವಿಡಿಯೋನ ಮಾಡ್ತಾ ಇದೀನಿ. ಯಾಕಂದ್ರೆ ಕನ್ನಡದಲ್ಲಿ RRB ಗೆ ಸಂಬಂಧಪಟ್ಟಂತೆ, ರೈಲ್ವೆಗೆ ಸಂಬಂಧಪಟ್ಟಂತ ಮಾಹಿತಿಗಳು ತುಂಬಾ ಕಡಿಮೆ ಸಿಗುತ್ತವೆ. ಯಾಕಂದ್ರೆ ಎಲ್ಲರೂ ನೀವು KPSC ಈ KE ಇವೆಲ್ಲ ನೀವು ಏನ್ ಮಾಡ್ಬೋದು, ನಮ್ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ತುಂಬಾ ವಿಡಿಯೋಗಳು ಸಿಗ್ತವೆ. ನೀವು RRB ರೈಲ್ವೆ ಇದಕ್ಕೆ ಸಂಬಂಧಪಟ್ಟಂತ ಕನ್ನಡದಲ್ಲಿ ಮಾಹಿತಿ ಕೊಡ್ಬೇಕನ್ನೋದು ನಮ್ಮ ಉದ್ದೇಶ. ಯಾಕಂತಂದ್ರೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ರೈಲ್ವೆಯಲ್ಲಿ ಅತಿ ಹೆಚ್ಚು ಹುದ್ದೆಯನ್ನ ಗಿಟ್ಟಿಸಿ ಅವರು ಸಹ ರೈಲ್ವೆಯಲ್ಲಿ ಅತಿ ಹೆಚ್ಚಿನ ಸಂಬಳವನ್ನ ಪಡೆಯುವಂತ ಹುದ್ದೆಗೆ ಏರ್ಬೇಕು ಅನ್ನೋದೇ ನಮ್ಮ ಆಶಯ. ಆದ್ದರಿಂದ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ. ನೀವು ಈಗಾಗಲೇ ನೋಡ್ಬೋದು, ಇದಕ್ಕೆ ಎಲ್ಲಿ 10ನೇ ತಿಂಗಳಲ್ಲಿ ಏನಾಗಿದೆ, ಕಾಲ್ಫಾರ್ಮ್ ಇದಕ್ಕೆ ಅಪ್ಲಿಕೇಶನ್ ನ ಕ್ಲೋಸಿಂಗ್ ಡೇಟ್ ಅನ್ನ ಕೊಟ್ಟಿದ್ರು. ಇದಕ್ಕೆ 2 ರೀತಿಯ ಪೋಸ್ಟ್ ಅನ್ನ ಡಿವೈಡೇಷನ್ ಮಾಡಿದ್ರು, ಗ್ರಾಜುಯೇಟ್ ಮತ್ತೆ ಅಂಡರ್ ಗ್ರಾಜುಯೇಟ್ ಅಂತ. ಗ್ರಾಜುಯೇಟ್ ಅಲ್ಲಿ ಏನಂತಂದ್ರೆ ನೀವು ಟಿಕೆಟ್ ಸೂಪರ್ವೈಸರ್, ಸ್ಟೇಷನ್ ಮಾಸ್ಟರ್, ಗೂಡ್ಸ್ ಟ್ರೈನ್ ಮ್ಯಾನೇಜರ್, ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್, ಸೀನಿಯರ್ ಕ್ಲರ್ಕ್ ಅಸಿಸ್ಟೆಂಟ್, ನೀವು ಓದ್ತಾ ಇರುವಂತ ಈ ಹುದ್ದೆಗಳು ರೈಲ್ವೆಯಲ್ಲಿ ಒಂದು ಪ್ರಮುಖವಾದಂತ ಉನ್ನತವಾದ ಹುದ್ದೆಗಳೇ ಇರ್ತವೆ. ನೀವು ಬೇಸಿಕ್ ಪೇನೆ ನೋಡ್ಬೋದು, 35,000 ಬೇಸಿಕ್ ಪೇ. ಬರೀ 35,000 ಅಲ್ಲ, ಇವರ ಹೆಚ್ಚು ಕಡಿಮೆ ಇದಕ್ಕ DA ಬರ್ತದೆ, ಆಮೇಲೆ ನೈಟ್ ಅಲೌನ್ಸ್ ಬರ್ತದೆ, ಆಮೇಲೆ ಗೂಡ್ಸ್ ಗಾಡಿಗೆ ರನ್ನಿಂಗ್ ಅಲೌನ್ಸ್ ಬರ್ತದೆ. ಇವೆಲ್ಲವೂ ನೀವು ನೋಡಿದ್ರೆ ಹೆಚ್ಚು ಕಡಿಮೆ ಏನಿದೆಯಲ್ಲ ಈ ತರ ಡಬಲ್ ಪೇಮೆಂಟ್ ಅನ್ನ ತಗೊಳ್ಳುವಂತ ಸಿಚುವೇಶನ್ ಏನಿರ್ತದೆ, ಅವರಿಗೆ ಸವಲತ್ತನ್ನ ರೈಲ್ವೆ ಕೊಡ್ತದೆ. ಆದ್ದರಿಂದ ಒಂದು ಪ್ರಮುಖವಾದಂತ ಹುದ್ದೆಗೆ ನೀವೆಲ್ಲರೂ ಅಪ್ಲಿಕೇಶನ್ ಹಾಕಿದೀರಾ, ಅದಕ್ಕೆ ತಕ್ಕಂತೆ ಏನ್ ಮಾಡಿ, ಪ್ರಯತ್ನವನ್ನ ಮಾಡಿ. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಸಂಕ್ಷಿಪ್ತವಾದ ಮಾಹಿತಿ ಏನಂತಂದ್ರ, ಯಾವ ರೀತಿಯ ಎಷ್ಟು ಎಕ್ಸಾಮ್ ಇರ್ತದೆ ಅದಕ್ಕೆ, ಮತ್ತೆ ಸಿಲೆಬಸ್ ಏನ್ ಅದಕ್ಕೆ ಇರ್ತದೆ ಪ್ರಮುಖವಾಗಿ, ಮತ್ತೆ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಎಕ್ಸಾಮ್ ಇರ್ತವೆ. CBT 1 ಅಂತ ಇರ್ತದೆ, CBT 2 ಇರ್ತದೆ, ಕೆಲವೊಂದಕ್ಕೆ ಸೈಕೋ ಟೆಸ್ಟ್ ಇದೆ, ಕೆಲವೊಂದಕ್ಕೆ ಟೈಪಿಂಗ್ ಟೆಸ್ಟ್ ಇದೆ. ಇವೆಲ್ಲವನ್ನ ಏನ್ ಮಾಡೋಣ, ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಯಾರೆಲ್ಲ NTPC ಗೆ ಅಪ್ಲಿಕೇಶನ್ ಹಾಕಿದಿರಲ್ಲ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ ಕನ್ನಡದಲ್ಲೇ ಮಾಹಿತಿಯನ್ನ ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ. NTPC ಗೆ ಅಪ್ಲಿಕೇಶನ್ ಹಾಕಿದವರೆಲ್ಲ
ಪ್ರಮುಖವಾಗಿ ತಿಳ್ಕೊಳ್ಬೇಕಾದಂತ ಮಾಹಿತಿ ಏನಂತಂದ್ರೆ ಇದಕ್ಕೆ CBT 1 ಮತ್ತೆ CBT 2 ಅಂತ 2 ಎಕ್ಸಾಮ್ ಇರ್ತವೆ. ನೀವು ಗ್ರಾಜುಯೇಟ್ ಆದ್ರೂ ಅಪ್ಲಿಕೇಶನ್ ಹಾಕಿರಿ ಅಥವಾ ಅಂಡರ್ ಗ್ರಾಜುಯೇಟ್ ಆದ್ರೂ ಅಪ್ಲಿಕೇಶನ್ ಹಾಕಿರಿ, ಇಬ್ರು ಸಹ ಏನ್ ಬರ್ಬೇಕಂತಂದ್ರೆ CBT 1 ಮತ್ತೆ CBT 2 ಎರಡೂ ಪೇಪರ್ ಅನ್ನ ಬರೀಲೇಬೇಕು. ಇನ್ನು ಕೆಲವೊಂದ್ ಜನಕ್ಕೆ ಏನ್ ಬರ್ತದೆ, ಸೈಕೋ ಟೆಸ್ಟ್ ಬರ್ತದೆ, ಮತ್ತೆ ಕಂಪ್ಯೂಟರ್ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಅಂತ ಬರ್ತದೆ. ಅದು ಆ ಹುದ್ದೆಗಳ ಮೇಲೆ ಡಿಪೆಂಡ್ ಆಗಿರ್ತದೆ. ಏನಪ್ಪಾ ಕಾಮನ್ ಅಂತಂದ್ರೆ ಎಲ್ಲರಿಗೂ ಏನಂದ್ರೆ ಗ್ರಾಜುಯೇಟ್ ಪೋಸ್ಟ್ ಆಗಿರ್ಬೋದು ಅಥವಾ ಅಂಡರ್ ಗ್ರಾಜುಯೇಟ್ ಪೋಸ್ಟ್ ಆಗಿರ್ಬೋದು, ಎರಡಕ್ಕೂ ಏನಿದೆ ಅಂತಂದ್ರೆ CBT 1 ಮತ್ತೆ CBT 2 ಅನ್ನೋದು ಕಾಮನ್ ಎಕ್ಸಾಮ್. ಈಗ ನಾವಿಲ್ಲಿ ನೋಡೋದಾತಂತಂದ್ರೆ CBT 1 ನಲ್ಲಿ ಟೋಟಲ್ ಆಗಿ ಇಟ್ಟಿರ್ತಪ್ಪ ಅಂತಂದ್ರೆ 90 ಮಾರ್ಕ್ಸಿನ ಏನಿರ್ತೈತಿ, 90 ನಿಮಿಷದ ಏನಿರ್ತೈತಿ ಅಂದ್ರೆ ಪೇಪರ್ ಅನ್ನ ಕೊಟ್ಟಿರ್ತಾರೆ. ಇನ್ನಪ್ಪ ಇದಕ್ಕೆ ನೋಡ್ರಿ 100 ಅಂಕಗಳ ಪೇಪರ್ ಇರ್ತದೆ. ಎಷ್ಟು ಅಂಕ ಇಲ್ಲಿ ನೋಡ್ರಿ, 100 ಅಂಕಗಳ 100 ಪ್ರಶ್ನೆಗಳು ಇರ್ತಾವು, 100 ಅಂಕಗಳು ಇದಕ್ಕ ಇರ್ತಾವು. ನೀವು 100 ಅಂಕಗಳಿಗೆ ಪರೀಕ್ಷೆನ ಬರಿಬೇಕಾಗ್ತದೆ ಮತ್ತು 90 ನಿಮಿಷದಲ್ಲಿ ಬರಿಬೇಕಾಗ್ತದೆ. ಇನ್ ಡಿವೈಡೇಷನ್ ಯಾವ ತರ ಮಾಡಿರ್ತಾರಪ್ಪ ಇಲ್ಲಿ ನೀವು ನೋಡ್ಬೋದು. ಜನರಲ್ ಅವೇರ್ನೆಸ್ ಗೆ 45 ಕೊಟ್ಟಿರ್ತಾರೆ, ಮ್ಯಾಥಮೆಟಿಕ್ಸ್ 30 ಇರ್ತದೆ, ಆಮೇಲೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಲ್ಲಿ ಇರ್ತದೆ 30 ಇರ್ತದೆ. ಟೋಟಲ್ ಆಗಿ ಏನಪ್ಪಾ ಅಂತಂದ್ರೆ 100 ಅಂಕಗಳಿಗೆ ಎಕ್ಸಾಮ್ ಅನ್ನ ನೀವು ಬರಿಬೇಕಾಗ್ತದೆ. ಇನ್ನು CBT 2 ಬರೋದಾದ್ರೆ, ನಾವು CBT 2 ಬರೋದಾದ್ರೆ ಇಲ್ಲಿ ನೋಡ್ಬೋದು, ಇದಕ್ಕೂ ಸಹ 90 ನಿಮಿಷಗಳ ಅವಕಾಶ ಇರ್ತದೆ. ಆದ್ರೆ ಇಲ್ಲಿ ಏನ್ ಮಾಡಿರ್ತ ಅಂದ್ರೆ 120 ಅಂಕಗಳಿಗೆ ಪ್ರಶ್ನೆಯನ್ನ ಪರೀಕ್ಷೆನ ನೀವು ಬರಿಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ಪ್ರಶ್ನೆಗಳು ಎಷ್ಟಿರ್ತಾವ ಅಂತಂದ್ರೆ 120 ಪ್ರಶ್ನೆಗಳನ್ನ ಒಳಗೊಂಡಿರ್ತೈತಿ. ಇದು ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲೂ 90 ನಿಮಿಷ ಇದೆ, ಇಲ್ಲೂ 90 ನಿಮಿಷ ಇದೆ. ಆದ್ರೆ ಇಲ್ಲಿ ಏನ್ ಡಿಫ್ರೆನ್ಸ್ ಆತಂದ್ರೆ 20 ಮಾರ್ಕ್ಸ್ ಇಲ್ಲಿ ಹೆಚ್ಚಾದು. ಇಲ್ಲಿ ನೋಡ್ರಿ, ಜನರಲ್ ಅವೇರ್ನೆಸ್ ಅಲ್ಲಿ 40 ಇತ್ತು, ಇಲ್ಲಿ 10 ಹೆಚ್ಚಾಯ್ತು 50. ಮ್ಯಾಥಮೆಟಿಕ್ಸ್ ಅಲ್ಲಿ 5 ಹೆಚ್ಚಾಯ್ತು 35. ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಲ್ಲಿ ಏನಾದ್ರೆ 35 ಅಂದ್ರೆ ಇಲ್ಲಿ ವಯಸ್ಸಾಗಿ ಹೆಚ್ಚಾಯ್ತು. ಅಂದ್ರೆ ಟೋಟಲ್ ಆಗಿ 20 ಪ್ರಶ್ನೆಗಳು ಇಲ್ಲಿ CBT 2 ಅಲ್ಲಿ ಹೆಚ್ಚಿಗೆ ಆದು. ಅಂದ್ರೆ ಪ್ರತಿಯೊಬ್ಬರು CBT 1 ಮತ್ತೆ CBT 2 ಅನ್ನ ಬರಲೇಬೇಕು. ಇದನ್ನ ತಲೆಯಲ್ಲಿ ಇಟ್ಕೊಡ್ರಿ. ಇದು 100 ಅಂಕದ ಪರೀಕ್ಷೆ ಇರ್ತತಿ, ಇದು 120 ಅಂಕಗಳ ಪರೀಕ್ಷೆ ಇರ್ತತಿ. ಎರಡಕ್ಕೂ ಸಮಯ ಎಷ್ಟಪ್ಪ ಅಂತಂದ್ರೆ 90 ನಿಮಿಷಗಳು ಮಾತ್ರ ಇರ್ತವೆ. ಇದನ್ನ ಡಿವೈಡೇಷನ್ ಯಾರು ಮಾಡಿರ್ತಾರೆ, ಜನರಲ್ ಅವೇರ್ನೆಸ್, ಮ್ಯಾಥಮೆಟಿಕ್ಸ್, ರೀಸನಿಂಗ್ ಅಂಡ್ ಇಷ್ಟೇ ಇರ್ತದೆ. ಆಮೇಲೆ ಜನರಲ್ ಇಂಟೆಲಿಜೆನ್ಸ್ ಅಂತ ಹೇಳ್ಬಹುದು. ಈ ರೀತಿಯ ಏನಂದ್ರೆ ಕ್ವಶನ್ ಪೇಪರ್ ಅನ್ನ ಡಿವೈಡ್ ಮಾಡಿರ್ತಾರೆ. ಹಾಗಾದ್ರೆ ಯಾವ್ಯಾವ ಹುದ್ದೆಗಳಿಗೆ ಎಟ್ಟೆಟ್ ಎಕ್ಸಾಮ್ ಅನ್ನ ಬರಿಬೇಕಂತ ನಾವು ನೋಡೋದಾತಂತಂದ್ರೆ ಇಲ್ಲೇ ನೋಡ್ಬೋದು. ನಾವು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ, ಇಲ್ಲಿ ಅಂಡರ್ ಗ್ರಾಜುಯೇಟ್ ಲೆವೆಲ್ ಸೆಲೆಕ್ಷನ್ ಪ್ರೊಸೆಸ್ ಅಂತ ಕರೀತಾರೆ. ಇಲ್ಲಿ ನೋಡ್ರಿ, ಅಂದ್ರೆ ಯಾರೆಲ್ಲ 10+2 ಅಪ್ಲಿಕೇಶನ್ ಹಾಕಿದಿರಲ್ಲ ಅವರಿಗೆಲ್ಲ ಇದು ಇರೋದು. ಟ್ರೇನ್ ಕ್ಲರ್ಕ್ ಅಂತ ಇದೆ, ಇದಕ್ಕೆ CBT 1 CBT 2 ಎರಡೂ ಬರಿಬೇಕು. ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ CC ಅಂತ ಕರೀತಾರೆ. ಇದನ್ನ CBT 1 ಮತ್ತೆ CBT 2 ಇದಕ್ಕೂ ಸಹ ಎರಡಿದೆ. ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಇದಕ್ಕೆ ಇಲ್ಲಿ ಗಮನಿಸಬೇಕು. CBT 1 CBT 2 ಮತ್ತೆ ಇದ್ರ ಜೊತೆ ಏನಿರ್ತಂದ್ರೆ ಟೈಪಿಂಗ್ ಟೆಸ್ಟ್ ಸಹ ಇರ್ತದೆ. ಯಾಕಂದ್ರೆ ನೀವು ಕ್ಲರ್ಕ್ ಆಗಿ ಕೆಲಸ ಮಾಡೋದ್ರಿಂದ ಇಲ್ಲಿ ಏನಿರ್ತದೆ ನೀವು ಟೈಪಿಂಗ್ ಟೆಸ್ಟ್ ಅನ್ನ ಇಲ್ಲಿ ಮಾಡಬೇಕಾಗ್ತದೆ. ಅದೇ ಇಲ್ಲಿ CCಗೆ ಇರೋದಿಲ್ಲ. ಕಮರ್ಷಿಯಲ್ ಟಿಕೆಟ್ ಕ್ಲರ್ಕ್ ಗೆ ಏನಿರೋದಿಲ್ಲ, ಟೈಪಿಂಗ್ ಟೆಸ್ಟ್ ಇರುವುದಿಲ್ಲ. ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಏನಿರ್ತದೆ ಇದಕ್ಕೆ ಟೈಪಿಂಗ್ ಸ್ಕಿಲ್ ಅನ್ನ ಟೆಸ್ಟ್ ಮಾಡ್ತಾರೆ. ಇನ್ನೊಂದು ಅಕೌಂಟ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಇದಕ್ಕೂ ಸಹ ಟೈಪಿಂಗ್ ಸ್ಕಿಲ್ ಇರ್ತದೆ. CBT 1 CBT 2 ಎರಡು ಕಾಮನ್ ಇರ್ತದೆ. ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಟೈಪಿಂಗ್ ಟೆಸ್ಟ್ ಅನ್ನು ಸಹ ಏನ್ ಮಾಡ್ತಾರೆ, ನಿಮ್ಮ ಪರೀಕ್ಷೆನ ಮಾಡ್ತಾರೆ. ಇನ್ನ ಗ್ರಾಜುಯೇಟ್ ಯಾವ ತರ ಇರ್ತದೆ ನೋಡೋಣ. ಗ್ರಾಜುಯೇಟ್ ಅಲ್ಲಿ ಯಾವ ಬರ್ತಪ್ಪ, ಗೂಡ್ಸ್ ಟ್ರೈನ್ ಮ್ಯಾನೇಜರ್. ಅಂದ್ರೆ ನೀವು ಗೊತ್ತಿರ್ಬೋದು, ಗೂಡ್ಸ್ ಒಂದು ಟ್ರೈನ್ ಪಾಸ್ ಆಗ್ತದೆ, ಅದರ ಲಾಸ್ಟ್ ಬೋಗಿಯಲ್ಲಿ ಬಿಳಿ ಬಟ್ಟೆಯನ್ನ ಹಾಕೊಂಡು ಹಸಿರು ಧ್ವಜವನ್ನ ತೋರಿಸ್ತಿರ್ತಾರಲ್ಲ, ಅವ್ರಿಗೆ ಏನಂತ ಕರೀತಾರೆ ಅಂತಂದ್ರೆ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಅಂತ ಕರೀತಾರೆ. ಆ ಇಡೀ ಟ್ರೈನ್ಗೆ ಅವರ ಏನಿರ್ತದೆ ಅಂದ್ರೆ ಜವಾಬ್ದಾರಿ ಆಗಿರ್ತದೆ. ಅವರ ಆ ಹುದ್ದೆಗೆ ನೀವು ಪಾಸ್ ಆಗ್ಬೇಕಂದ್ರೆ ಏನೇನ್ ಎಕ್ಸಾಮ್ ಬರಿಬೇಕಂದ್ರೆ CBT 1 ಮತ್ತೆ CBT 2 ಸಹ ಬರಿಬೇಕು. ಇನ್ನ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್, ಇದು CBT 1 CBT 2 ಇದಕ್ಕೂ ಸಹ ಬರಿಬಹುದು. ಸ್ಟೇಷನ್ ಮಾಸ್ಟರ್ ಅಂತಂದ್ರೆ ಪ್ರತಿಯೊಂದು ಒಂದು ಸ್ಟೇಷನ್ ಅಲ್ಲಿ ಗಾಡಿ ಬರ್ಬೇಕಾದ್ರೆ ಮತ್ತು ಹೋಗ್ಬೇಕಾದ್ರೆ ಯಾವ ಲೈನ್ ಅಲ್ಲಿ ಬರ್ಬೇಕಂತ ಡಿಸೈಡ್ ಮಾಡ್ಬೇಕಾದವರು ಸ್ಟೇಷನ್ ಮಾಸ್ಟರ್ ಆಗಿರ್ತಾರೆ. ರೈಲ್ವೇದಲ್ಲಿ ಸ್ಟೇಷನ್ ಮಾಸ್ಟರ್ ಪಾತ್ರ ತುಂಬಾ ಪ್ರಮುಖವಾಗಿರ್ತದೆ. ಅದಕ್ಕಾಗಿ ಇಲ್ಲಿ ನೀವು ಪಾಸ್ ಆಗ್ಬೇಕಂತಂದ್ರೆ
ಇಲ್ಲೊಂದು ಎಕ್ಸ್ಟ್ರಾ ಎಕ್ಸಾಮ್ ಅನ್ನು ಬರೀಬೇಕಾಗ್ತದೆ. ಇಲ್ಲಿ CBT1 CBT2 ಕಾಮನ್ ಇರ್ತದೆ. ಅದರ ಜೊತೆಗೆ ಆ ಒಂದು ಸೈಕೋ ಟೆಸ್ಟ್ ಅನ್ನ ಇಲ್ಲಿ ಬರಿಬೇಕಾಗ್ತದೆ. ಅಂದ್ರೆ ಟೋಟಲ್ ಆಗಿ ನೀವು ಸ್ಟೇಷನ್ ಮಾಸ್ಟರ್ ಎಕ್ಸಾಮ್ ಅನ್ನ ಪಾಸ್ ಮಾಡ್ಬೇಕಂತಂದ್ರೆ 3 ಹಂತದ ಪರೀಕ್ಷೆನ ಬರಿಬೇಕು. CBT1 CBT2 ಮತ್ತೆ ಸೈಕೋ ಟೆಸ್ಟ್ ಅನ್ನ. ಇನ್ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಇದಕ್ಕೆ ಏನಂದ್ರೆ CBT1 CBT2 ಮತ್ತೆ ಟೈಪಿಂಗ್ ಟೆಸ್ಟ್ ಅನ್ನ ಬರೀಬೇಕು. ಜೂನಿಯರ್ ಅಕೌಂಟೆಂಟ್ ಆಮೇಲೆ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಇದಕ್ಕೂ ಸಹ CBT1 CBT2 ಮತ್ತೆ ಟೈಪಿಂಗ್ ಸ್ಕಿಲ್ ಅನ್ನ ಸಹ ನೀವು ಬರಿಬೇಕಾಗ್ತದೆ. ಇದನ್ನ ಸರಿಯಾಗಿ ನೋಡ್ಕೊಡ್ರಿ. ಅಂಡರ್ ಗ್ರಾಜುಯೇಟ್ಗೆ ಯಾವ್ಯಾವ ಪರೀಕ್ಷೆನ ಬರಿಬೇಕು, ಆಮೇಲೆ ಗ್ರಾಜುಯೇಟ್ ಪೋಸ್ಟ್ಗೆ ಯಾವ್ಯಾವನ್ನ ಬರಿಬೇಕು ಸರಿಯಾಗಿ ನೋಡ್ಕೊಂಡು ಎಕ್ಸಾಮ್ ಅನ್ನ ಬರೀರಿ. ಇವತ್ತಿನ ಇಂಪಾರ್ಟೆಂಟ್ ಟಾಪಿಕ್ ಬರೋದಾತಂತಂದ್ರೆ ಸಿಲೆಬಸ್. ನಾವು ಇವತ್ತಿನ ವಿಡಿಯೋದ ಪ್ರಮುಖ ಉದ್ದೇಶ ಏನಂತಂದ್ರೆ ಸಿಲೆಬಸ್ ಯಾವ ರೀತಿ ಇರ್ತೈತೆ ಅಂತಕ್ಕಂತ ನಿಮ್ಗೆ ತಿಳಿಸ್ಬೇಕಾಗಿರ್ತೈತಿ. ಅದಕ್ಕೆ ಇವತ್ತಿನ ವಿಡಿಯೋ ಮಾಡ್ತಾ ಇದ್ನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಏನ್ ತಿಳ್ಕೊಂಡಂತಂದ್ರೆ ಜನರಲ್ ಅವೇರ್ನೆಸ್. ಇನ್ನೊಂದು ಬೇರೆ ವಿಡಿಯೋದಲ್ಲಿ ನಾವು ಇನ್ನೊಂದ್ಸಲ ಏನ್ ಮಾಡೋದಂದ್ರೆ ಅರ್ಥಮೆಟಿಕ್ ಮತ್ತೆ ರೀಸನಿಂಗ್ ಅನ್ನ ನೋಡ್ಕೊಳ್ಳೋಣ. ಆದ್ರೆ ಇವತ್ತಿನ ಪ್ರಮುಖವಾಗಿ ನಾವು ಜನರಲ್ ಅವೇರ್ನೆಸ್ ಅನ್ನ ನೋಡೋಣ. ಯಾಕಂತಂದ್ರೆ ಹೈಯೆಸ್ಟ್ ಮಾರ್ಕ್ಸ್ ಏನಿರ್ತದೆ ಅಂತಂದ್ರು ಜನರಲ್ ಅವೇರ್ನೆಸ್ ಅಲ್ಲೇ ಇರ್ತದೆ. ಯಾಕಪ್ಪ ಅಂತಂದ್ರೆ CBT1 ನಲ್ಲಿ ಇದರಲ್ಲಿ 40 ಅಂಕಗಳ ಪ್ರಶ್ನೆ ಪತ್ರಿಕೆ ಬರ್ತದೆ. CBT2 ಅಲ್ಲಿ ಏನಂತಂದ್ರೆ 50 ಅಂಕಗಳ ಪ್ರಶ್ನೆ ಪತ್ರಿಕೆ ಈ ಒಂದು ವಿಭಾಗದ ಮೇಲೆ ಬರ್ತದೆ. ಜನರಲ್ ಅವೇರ್ನೆಸ್ ಅಂತಕ್ಕಂತ ವಿಭಾಗದ ಮೇಲೆ CBT1 ನಲ್ಲಿ 40 ಅಂಕಗಳು ಇರ್ತಾವು, CBT2 ಅಲ್ಲಿ 50 ಅಂಕಗಳು ಇರ್ತಾವೆ. ಯಾಕಂದ್ರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇದ್ರ ಮೇಲೆ ಇರೋದ್ರಿಂದ ಇವತ್ತಿನ ವಿಡಿಯೋದಲ್ಲಿ ನಾವು ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಇಲ್ಲಿ ನಾವು ಪಾಯಿಂಟ್ ಬೈ ಪಾಯಿಂಟ್ ಹಾಕ್ತಾ ಹೋಗಿದ್ದೀನಿ. ಇವನ್ನ ನೋಡ್ತಾ ಹೋಗಿ ಇವನ್ನ ಕವರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಕರೆಂಟ್ಸ್ ಇವೆಂಟ್ಸ್ ಆಫ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಥವಾ ಕರೆಂಟ್ ಅಫೇರ್ಸ್ ಅಂತ ಕರೀತಾರೆ. ಅಂದ್ರೆ ಇತ್ತೀಚೆಗೆ ನಡೆದತಕ್ಕಂತ ಘಟನೆಗಳ ಮೇಲೆ ಯಾವ ರೀತಿ ಪ್ರಶ್ನೆಯನ್ನ ಕೇಳಬಹುದು ಅವರು. ಉದಾಹರಣೆಗೆ ಒಂದು ಪ್ರಶ್ನೆ ನಿಮ್ಗೆ ಹೇಳ್ತೀನಿ ನೋಡ್ರಿ, ಅಂದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಯಾವ ಸ್ಥಳದಲ್ಲಿ ಉತ್ತರ ಪ್ರದೇಶ ಸರ್ಕಾರವು ಇತ್ತೀಚೆಗೆ ಕೃತಕ ಬುದ್ಧಿಮತ್ತೆ ಅಂದ್ರೆ AI ನಗರದ ಅಭಿವೃದ್ಧಿಗೆ ಅನುಮೋದನೆಯನ್ನ ನೀಡಿದೆ? ಅಂದ್ರೆ ಉತ್ತರ ಪ್ರದೇಶ ಸರ್ಕಾರವು AI ಏನಂದ್ರೆ ಕೃತಕ ಬುದ್ಧಿಮತ್ತೆ ಏನಂತಂದ್ರೆ ಒಂದು ಅಭಿವೃದ್ಧಿಗೆ ಯಾವ ನಗರದಲ್ಲಿ ಏನ್ ಮಾಡ್ತಂದ್ರೆ ಅನುಮೋದನೆಯನ್ನ ಕೊಟ್ಟಿದ್ದಾರೆ ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಏನಪ್ಪಾ? ನೀವು ಈಗ ಸದ್ಯದಲ್ಲಿ ನ್ಯೂಸ್ ಪೇಪರ್ ಆಗಿರ್ಬೋದು ಅಥವಾ ಮ್ಯಾಗಝಿನ್ ಅನ್ನ ಓದ್ತಾ ಇದ್ರಿ ಅಂತಂದ್ರೆ ನಿಮಗೂ 100% ಈ ಉತ್ತರ ಗೊತ್ತಿರ್ತದೆ. ಇತರ ಉತ್ತರ ಏನಂತಂದ್ರೆ ಲಕ್ನೋದಲ್ಲಿ ಸರ್ಕಾರ AI ಬುದ್ಧಿಮತ್ತೆಯ ಒಂದು ಅಭಿವೃದ್ಧಿಗಾಗಿ ಕೆಲಸವನ್ನ ಮಾಡ್ತಾ ಇದೆ ಲಕ್ನೋ ನಗರದಲ್ಲಿ. ಈ ರೀತಿಯ ಪ್ರಶ್ನೆಗಳು ಏನ್ ಮಾಡ್ಬೋದು ಅಂತಂದ್ರೆ ಬರ್ತಾ ಇರ್ತಾವೆ. ಇಂಥದ್ರ ಮೇಲೆ ನೀವೇನ್ ಮಾಡಿ ಗಮನವನ್ನ ಹರಿಸಬೇಕು. ಅಂದ್ರೆ ಹೆಚ್ಚು ಕಡಿಮೆ 1 ವರ್ಷದಿಂದ ಮ್ಯಾಗಝಿನ್ ಅನ್ನ ನೀವು ಓದ್ತಾ ಬರ್ಬೇಕು, ಅಥವಾ ಡೈಲಿ ಒಂದು ನ್ಯಾಷನಲ್ ಲೆವೆಲ್ ಒಂದು ಪೇಪರ್ ನ ಓದ್ಬೇಕು, ಮತ್ತೆ ಇಂಟರ್ನ್ಯಾಷನಲ್ ಗೆ ಹೆಚ್ಚಿನ ಮಹಾನ್ನತ ಕೊಡುವಂತ ಪೇಪರ್ ಅನ್ನ ಏನ್ ಮಾಡ್ಬೋದು, ಇನ್ನೊಂದು ಪೇಪರ್ ಅನ್ನ ಓದ್ಬೇಕು. ಯಾಕಂದ್ರೆ ರೈಲ್ವೆಗೆ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ನಾವು ಜಾಬ್ ಅಪ್ಲೈ ಮಾಡಿದೀವಿ ಅಂತಂದ್ರೆ ನಮ್ಗೆ ರಾಜ್ಯ ಮಟ್ಟದಲ್ಲಿ ಪ್ರಶ್ನೆ ಬೀಳುವಂತ ಚಾನ್ಸಸ್ ತುಂಬಾ ಕಡಿಮೆ ಇರ್ತವೆ. ಓನ್ಲಿ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶ್ನೆಗಳು ಜಾಸ್ತಿ ಬೀಳುವಂತ ಸಂದರ್ಭ ಇರ್ತದೆ. ಅದಕ್ಕಾಗಿ ನೀವು ಅದಕ್ಕೆ ಹೆಚ್ಚಿನ ಪ್ರಿಫರೆನ್ಸ್ ಅನ್ನ ಕೊಡ್ಬೇಕು. ಇನ್ನು ಎರಡನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಗೇಮ್ಸ್ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಬಹುದು. ಈ ನೀವು ಇನ್ನೊಂದು ಉದಾಹರಣೆ ಹೇಳ್ತೊಡ್ಲಿ. ಏಕದಿನ ಅಂತಾರಾಷ್ಟ್ರೀಯ ಮತ್ತು ಟೆಸ್ಟ್ ಕ್ರಿಕೆಟ್ ನಿಂದ ನಿವೃತ್ತರಾದ ಡೇವಿಡ್ ವಾರ್ನರ್ ಯಾವ ದೇಶದ ಆಟಗಾರ? ಇದು ಕರೆಂಟ್ ಅಫೇರ್ಸ್. ಆದ್ರೆ ಏನಪ್ಪಾ ಅಂತಂದ್ರೆ ಗೇಮ್ಗೆ ಸಂಬಂಧಪಟ್ಟಂತ, ಅಂದ್ರೆ ನೀವು ಯಾವ ಆಟಗಾರರು ಯಾವ ಗೇಮ್ಗೆ ಸಂಬಂಧಪಟ್ಟಿರ್ತಾರಪ್ಪ ಅಂತಕ್ಕಂಥದ್ದನ್ನ ನೀವು ಗಮನಿಸಿದ್ರಿ ಅಂತಂದ್ರೆ ಕರೆಂಟ್ ಅಫೇರ್ಸ್ ನಲ್ಲಿ ಸಹ ಗೇಮ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಕೇಳಬಹುದು. ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಡೇವಿಡ್ ವಾರ್ನರ್ ಯಾರು ಗೊತ್ತಲ್ಲ, ಆಸ್ಟ್ರೇಲಿಯಾದ ಆಟಗಾರ, ಹೌದಾ? ಈ ರೀತಿ ಏನಪ್ಪಾ ಇನ್ನೊಂದು ಗೇಮ್ಸ್ ಮೇಲೆ ಯಾವ ರೀತಿ ಪ್ರಶ್ನೆ ಕೇಳಬಹುದು. ಈಗ ಹಾಕಿ ಯಾವ ದೇಶದ ರಾಷ್ಟ್ರೀಯ ಕ್ರೀಡೆ ಆಗಿರ್ಬೋದು ಕೇಳಬಹುದು, ಅಥವಾ ಗಾಲ್ಫ್ ಯಾವ ದೇಶದ ರಾಷ್ಟ್ರೀಯ ಕ್ರೀಡೆ ಅಂತ ಕೇಳಬಹುದು. ಹೀಗೆ ಬೇರೆ ಬೇರೆ ಪ್ರಶ್ನೆಗಳು ಇದ್ರ ಮೇಲೆ ಕೇಳಬಹುದು. ನೀವು ಇದನ್ನ ಯಾವ ರೀತಿ ನೋಡ್ಕೋಬಹುದು, ಈ ಇತ್ತೀಚಿನ ಕೆಲವೊಂದು ಎಕ್ಸಾಮ್ ಇರತಕ್ಕಂಥ ಕ್ವಶನ್ ಪೇಪರ್ ಅನ್ನ ಅನಲೈಸ್ ಮಾಡಿ ಈ ವಿಭಾಗದ ಮೇಲೆ ಯಾವ ರೀತಿ ಪ್ರಶ್ನೆಯನ್ನ ಕೇಳಿದಾರಪ್ಪ. ಈ ಕರೆಂಟ್ ಅಫೇರ್ಸ್ ಮೇಲೆ ಎಷ್ಟು ಈಗ ನೀವು ನೋಡ್ಕೋಬಹುದು. ಈಗ ALP ಕ್ವಶನ್ ಪೇಪರ್ ಆಗಿದೆ, RPF SI ಆಗಿದೆ. ಅವ್ರು ನೀವು ಕ್ವಶನ್ ಪೇಪರ್ ನ ತೆಗೆದು ಕರೆಂಟ್ ಅಫೇರ್ಸ್ ಮೇಲೆ ಎಷ್ಟು ಕ್ವಶನ್ ನ ಕೇಳಿದ್ದಾರೆ, ಅಥವಾ ಯಾವ ಮಂತದಲ್ಲಿ ಸ್ಪೆಸಿಫಿಕ್ ಆಗಿ ಕೇಳಿದ್ದಾರೆ, ಅಥವಾ ನೀವು ಏನಂತಂದ್ರೆ ಈಗ ಹೆಚ್ಚಿನ ಪ್ರಶ್ನೆಗಳು ಏನ್ ಗೇಮ್ಸ್ ಮೇಲೆ ಬಿದ್ದಿದಾವ, ಅಥವಾ ಇಂಡಿಯನ್ ಕಲ್ಚರ್ ಮೇಲೆ ಕೇಳಿದಾರ, ಲಿಟ್ರೇಚರ್ ಮೇಲೆ ಕೇಳಿದಾರ, ಅಥವಾ ಜನರಲ್ ಸೈನ್ಸ್ ಮೇಲೆ ಕೇಳಿದಾರ, ಪೊಲಿಟಿಕಲ್ ಮೇಲೆ ಕೇಳಿದಾರ. ಹೀಗೆ ಬೇರೆ ಬೇರೆ ವಿಭಾಗದಲ್ಲಿ ನೀವು ಅನಲೈಸ್ ಮಾಡೋದನ್ನ ಕಲ್ಕೊಳ್ಬೇಕು. ಇನ್ನೊಬ್ಬ ನಾವು ನೋಡ್ತಾ ಹೋಗ್ಬೋದು ಇಂಡಿಯನ್ ಲಿಟ್ರೇಚರ್, ಇದನ್ನು ಸಹ ನೀವು ಓದ್ತಾ ಇರ್ಬೇಕು. ಆಮೇಲೆ ಇಂಡಿಯನ್ ಮೌಂಟೇನ್ಸ್ ಅಂದ್ರೆ ನೀವು
ಜಿಯೋಗ್ರಾಫಿಕ್ ಭಾರತದ ಭೌಗೋಳಿಕ ಶಾಸ್ತ್ರವನ್ನ ಸಹ ನೀವು ಏನ್ ಮಾಡ್ಬೇಕಂತಂದ್ರೆ ಸ್ಟಡಿ ಮಾಡ್ಬೇಕು. ಅದ್ರ ಮೇಲೂ ಸಹ ಪ್ರಶ್ನೆಗಳು ಬೀಳುವಂತ ಚಾನ್ಸ್ ತುಂಬಾ ಇರ್ತದೆ. ಇನ್ನು ಸ್ವಲ್ಪ ಗಮನ ಇಟ್ಕೊಡ್ರಿ. 6ನೇ ಪಾಯಿಂಟ್ ಜನರಲ್ ಸೈನ್ಸ್ ಅಂಡ್ ಲೈಫ್ ಸೈನ್ಸ್. ಇದ್ರ ಮೇಲೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಜನರಲ್ ಸೈನ್ಸ್ ಮೇಲೆ ಬೀಳ್ತಾವ. ಇದನ್ನ ನೀವು ಕವರ್ ಮಾಡ್ಬೇಕಂತಂದ್ರೆ ಏನ್ ಮಾಡ್ಬೇಕಂತಂದ್ರೆ 10ನೇವರೆಗೆ ಅಥವಾ 10th ವರೆಗೂ ನೀವ್ ಏನ್ ಮಾಡ್ಬೇಕಂತಂದ್ರೆ ಸಿಬಿಎಸ್ಇ ಸಿಲೆಬಸ್ ಏನ್ ಮಾಡ್ಬೇಕಂತಂದ್ರೆ ನೀವು ಸ್ಟಡಿ ಮಾಡ್ಬೇಕು. ಸಿಬಿಎಸ್ಇ ಸಿಲೆಬಸ್ ಸ್ಟಡಿ ಮಾಡೋದ್ರಿಂದ ನೀವು ಜನರಲ್ ಸೈನ್ಸ್ ಮತ್ತೆ ಲೈಫ್ ಸೈನ್ಸ್ ಮೇಲೆ ಬರುವಂತ ಪ್ರಶ್ನೆಗಳನ್ನ ಸರಿಯಾಗಿ ಉತ್ತರಿಸುವಂತ ಸಾಮರ್ಥ್ಯ ನಿಮ್ಮಲ್ಲಿ ಬರ್ತದೆ ಸ್ನೇಹಿತರೆ. ಇನ್ನು ನಾವು ಮುಂದೆ ನೋಡ್ತಾ ಹೋದ್ರೆ ಇಂಡಿಯನ್ ಹಿಸ್ಟ್ರಿಯಲ್ಲಿ ಸಹ ಹೆಚ್ಚಿನ ಅಂಕಗಳು ಏನ್ ಬರ್ತಾವಪ್ಪ. ಹೆಚ್ಚಿನ ಅಂಕಗಳು ಇಂಡಿಯನ್ ಹಿಸ್ಟ್ರಿ, ಫ್ರೀಡಮ್ ಸ್ಟ್ರಗಲ್ ಅಂತ ಕರಿತಾರೆ. ಅಂದ್ರೆ ಭಾರತದ ಸ್ವತಂತ್ರ ಸಂಗ್ರಾಮ, ಭಾರತದ ಇತಿಹಾಸದಲ್ಲಿ ಸ್ವತಂತ್ರ ಸಂಗ್ರಾಮ ಅಂತಕ್ಕಂಥದ್ದೊಂದು ಹೈಲೈಟ್ ಪಾಯಿಂಟ್. ಯಾವುದೇ ಕ್ವಶನ್ ಪೇಪರ್ ಒಂದ್ಸಲ ಹಾದು ಹೋಗ್ಬೇಕಾದ್ರೆ ಅಲ್ಲಿರುವಂತ ಎಲ್ಲಾ ಘಟನೆಗಳನ್ನ ಅವರು ಗಮನಿಸಿರ್ತಾರೋ ಅದ್ರ ಮೇಲೆ 1 ಅಥವಾ ಮಾರ್ಕ್ಸ್ ಬೀಳುವಂತ ಚಾನ್ಸ್ ಜಾಸ್ತಿ ಇರ್ತದೆ. ಹಾಗಂತ ಬೇರೆ ಎಲ್ಲಾ ಸಬ್ಜೆಕ್ಟ್ ಮೇಲೆ ಕ್ವಶನ್ ಬೀಳುದಿಲ್ಲ ಅಂತ ಹೇಳಕ್ ಬರುದಿಲ್ಲ. ಕ್ವಶನ್ ಪೇಪರ್ ತೆಗಿಯೋರು ಯಾವ ತರ ಮೈಂಡ್ ಸೆಟ್ ಇರ್ತದೆ ಗೊತ್ತಿರೋದಿಲ್ಲ. ಎಲ್ಲವನ್ನ ಓದ್ಕೊಳ್ಳೋದು ಒಳ್ಳೇದು. ಆದ್ದರಿಂದ ಭಾರತದ ಹಿಸ್ಟ್ರಿಯಲ್ಲಿ ಬರುವಂತ, ಭಾರತದ ಇತಿಹಾಸದಲ್ಲಿ ಬರುವಂತದ್ದು ಎಲ್ಲವನ್ನ ನೋಡ್ಬೇಕು. ಹಂಗಂತೇಳಿ ಪ್ರತಿಯೊಂದನ್ನು ಓದ್ತಾ ಕೂತ್ರ ಆಗುದಿಲ್ಲ. ಅದಕ್ಕೂ ಏನಂತಂದ್ರೆ ನೀವು ಹಾರ್ಡ್ ವರ್ಕ್ ಹತ್ರ ಸ್ಮಾರ್ಟ್ ವರ್ಕ್ ಜಾಸ್ತಿ ಎಫೆಕ್ಟ್ ಕೊಡ್ತೈತೆ. ಅದಕ್ಕಾಗಿ ನೀವು ಏನಂತಂದ್ರೆ ಇತ್ತೀಚಿನ ಕ್ವಶನ್ ಪೇಪರ್ ಗಳನ್ನ ಓದ್ರಿ ಅಂತಂದ್ರೆ ಈಗ ಕ್ವಶನ್ ಪೇಪರ್ ತೆಗೆಯುವಂತ ಮೆಂಟಾಲಿಟಿ ಅಥವಾ ಪ್ಯಾಟರ್ನ್ ಯಾವ ತರ ಅವ್ರು ಮಾಡಿದ್ದಾರೆ, ಯಾವ ವಿಭಾಗದಲ್ಲಿ ಜಾಸ್ತಿ ಏನೋ ಕ್ವಶನ್ ಕೇಳ್ತಾ ಇದಾರಪ್ಪ, ಏನ ಪ್ರಾಚೀನ ಭಾರತದಲ್ಲಿ ಕೇಳ್ತಾ ಇದ್ರು ಅಥವಾ ಮಧ್ಯಯುಗದಲ್ಲಿ ಕೇಳ್ತಾ ಇದ್ರು ಅಥವಾ ಆಧುನಿಕ ಭಾರತದಲ್ಲಿ ಪ್ರಶ್ನೆಗಳು ಬರ್ತಾ ಇದಾವು. ಹೀಗೆ ನೀವು ಪ್ರತಿಯೊಂದನ್ನು ಅನಲೈಸ್ ಮಾಡ್ಬೋದು. ಇದಕ್ಕೆಲ್ಲ ಏನಪ್ಪಾ ಬೇಸ್ ಏನು, ಪ್ರಿವಿಯಸ್ ಕ್ವಶನ್ ಪೇಪರ್ ನೋಡೋದು ಅಷ್ಟೇ ಬೇಸು. ಅಂದ್ರೆ ಅದ್ರ ಮೇಲೆ ನೀವು ಏನ್ ಮಾಡ್ಬೋದು, ಲೆಕ್ಕಾಚಾರವನ್ನ ಹಾಕ್ಬೋದು. ಆಮೇಲೆ ಇಂಡಿಯನ್ ಪೊಲಿಟಿ ಅಂಡ್ ಏನಂದ್ರ ಕಾನ್ಸ್ಟಿಟ್ಯೂಷನ್, ಭಾರತದ ಇತಿಹಾಸ ಮತ್ತು ಭಾರತದ ರಾಜಕೀಯ, ಇವು ಒಂದು ಪ್ರಶ್ನೆ ಹೆಚ್ಚಿನ ಬೀಳುವಂತದ್ದು ಅಂತ ಅಂದ್ರೆ ವಿಭಾಗ. ಯಾಕಂದ್ರೆ ಕಾನ್ಸ್ಟಿಟ್ಯೂಷನ್ ಮೇಲೆ ನೀವು ತುರ್ತು ಪರಿಸ್ಥಿತಿ ಮೇಲೆ ಪ್ರಶ್ನೆ ಬೀಳ್ಬೋದು, ಅಥವಾ ತಿದ್ದುಪಡಿಗಳ ಮೇಲೆ ಬೀಳ್ಬೋದು, ರಾಷ್ಟ್ರಪತಿ ಮೇಲೆ ಬೀಳ್ಬೋದು, ರಾಜ್ಯಪಾಲರ ಮೇಲೆ ಬೀಳ್ಬೋದು, ರಾಜ್ಯಸಭೆ ಮೇಲೆ ಬೀಳ್ಬೋದು, ಲೋಕಸಭೆ ಮೇಲೆ ಬೀಳ್ಬೋದು. ಹೀಗೆ ಪ್ರತಿಯೊಂದನ್ನು ಸಹ ನೀವು ಮಾಡ್ಬೋದು ಓದ್ಕೊಳ್ಳೋದಕ್ಕೆ ಅರ್ಥ ಮಾಡ್ಕೋಬೇಕು. ಆ ಕಾನ್ಸೆಪ್ಟ್ ನಿನ್ ತಲೆಯಾಗ ಅರ್ಥ ಬರ್ತಪ್ಪ ಅಂತಂದ್ರೆ ಈಗ ಉದಾಹರಣೆಗೆ ನೀವು ನೋಡ್ಬೋದು, ರಾಜ್ಯಸಭೆಗೆ ರಾಜ್ಯಪಾಲರು ಎಷ್ಟು ಜನರನ್ನ ನಾಮ ನಿರ್ದೇಶನ ಮಾಡುತ್ತಾರೆ. ನೀವು ಇದನ್ನು ಓದಿದ್ರೆ ಅಂದ್ರೆ ನಿಮ್ಗೆ ಸರಿಯಾಗಿ ಗೊತ್ತಾಗ್ತದೆ. 12 ಜನರನ್ನ ನಾಮನಿರ್ದೇಶನ ಮಾಡ್ತಾರೆ ಅಂತ ಗೊತ್ತು. ಈ ತರ ಕ್ವಶನ್ ಗಳನ್ನ ಕೇಳಬಹುದು. ಇನ್ನ ಸೈನ್ಸ್ ಅಂಡ್ ಟೆಕ್ನಾಲಜಿ ಮೇಲೆ ಜಾಸ್ತಿ ಪ್ರಶ್ನೆಗಳು ಬೀಳುವಂತ ಚಾನ್ಸ್ ಇರ್ತದೆ. ಯಾಕಂತಂದ್ರೆ ಭಾರತ ಒಂದು ಅಭಿವೃದ್ಧಿ ಹೊಂದುತ್ತಿರುವಂತ ರಾಷ್ಟ್ರ. ಅಂತ ಸೈನ್ಸ್ ಅಲ್ಲಿ ಮತ್ತು ಟೆಕ್ನಾಲಜಿಯಲ್ಲಿ ಏನಂತಂದ್ರೆ ಭಾರತದ ಅಭಿವೃದ್ಧಿಯನ್ನ ಹೊಂದ್ತಾ ಇದೆ. ಕ್ಷಿಪಣಿಗಳು ಅಥವಾ ರಾಕೆಟ್, PSLV, ಈಗ ನೀವು ಇತ್ತೀಚಿನ ಕ್ವಶನ್ ಪೇಪರ್ ನ ನೋಡಿದಾಗ ಹೆಚ್ಚಿನ ಪ್ರಶ್ನೆಗಳು ಬಿದ್ದಿರೋದನ್ನ ನಾನು ಗಮನಿಸಿದ್ದೀನಿ. ಅದಕ್ಕಾಗಿ ಇವನು ಸ್ವಲ್ಪ ನೀವೇನ್ ಮಾಡ್ರಿ ಗಮನಿಸ್ರಿ. ವಿಶ್ವಸಂಸ್ಥೆ ಮತ್ತು ಇಂಪಾರ್ಟೆಂಟ್ ವರ್ಲ್ಡ್ ಆರ್ಗನೈಸೇಷನ್, ವಿಶ್ವಸಂಸ್ಥೆ ಆಗಿರ್ಬೋದು, ಯುನೆಸ್ಕೋ, ಯುನಿಸೆಫ್, ವರ್ಲ್ಡ್ ಬ್ಯಾಂಕ್, ಹೀಗೆ ಏನ್ ಅಂತಾರಾಷ್ಟ್ರೀಯ ಸಂಸ್ಥೆಗಳದಾವಲ್ಲ ಅವ್ ಯಾವಾಗ ಸ್ಥಾಪನೆ ಆಯ್ತು, ಅದರ ಮುಖ್ಯ ಕಚೇರಿ ಎಲ್ಲೈತಿ, ಅದರ ಸದ್ಯದ ಅಧ್ಯಕ್ಷರು ಯಾರ, ಹಿಂದಿನ ಅಧ್ಯಕ್ಷರು ಯಾರಾದ್ರೂ ಮುಂದೆ ನಾಮನಿರ್ದೇಶನ ಆಗಿದ್ರೆ ಅವ್ರ ಹೆಸರು ಏನ, ಮತ್ತೆ ಈಗ ಸದ್ಯನ ಘಟನೆಗಳಿಗೆ ಅವ್ರಿಗೂ ಏನಾದ್ರೂ ಲಿಂಕ್ ಇದೆಯಾ, ಹೀಗೆ ಪ್ರತಿಯೊಂದನ್ನು ನೀವು ಗಮನಿಸ್ತಾ ಇರಬೇಕು ಸ್ನೇಹಿತರೆ. ಇನ್ನು 13ನೇ ಪಾಯಿಂಟ್ ಏನಂತಂದ್ರೆ ಕಂಪ್ಯೂಟರ್, ಬೇಸಿಕ್ ಕಂಪ್ಯೂಟರ್ ಅಂತ ಕರೀತಾರೆ. ಇದ್ರ ಮೇಲೂ ಸಹ ಕ್ವಶನ್ ಗಳು ಬೀಳಬಹುದು. ಯಾಕಂದ್ರೆ 1-2 ಕ್ವಶನ್ ಬಿದ್ದಿರೋದನ್ನ ನಾನು ನೋಡಿದೀನಿ. ಕಂಪ್ಯೂಟರ್ ಅಪ್ಲಿಕೇಶನ್ ಅನ್ನ ಸ್ವಲ್ಪ ಗಮನಿಸ್ನಿ. ಇನ್ನು ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಭಾರತದ ಸಾರಿಗೆ ವ್ಯವಸ್ಥೆ, ಅದ್ರ ಮೇಲೂ ಕ್ವಶನ್ ಬೀಳ್ತವೆ. ಇನ್ನೊಂದು ಪ್ರಮುಖವಾದಂತ ಚಾಪ್ಟರ್ ಏನಂತಂದ್ರೆ ಇಂಡಿಯನ್ ಎಕಾನಮಿ, ಭಾರತದ ಆರ್ಥಿಕತೆ ಮೇಲೂ ಸಹ ಏನ್ ಮಾಡಬಹುದು ಕ್ವಶನ್ ಅನ್ನ ಹೆಂಗ್ ಕೇಳ್ತಾರಪ್ಪ ಅಂತಂದ್ರೆ ಭಾರತದ ಆರ್ಥಿಕತೆಯನ್ನ ಸದ್ಯದ ಪರಿಸ್ಥಿತಿಗೆ ಹೋಲಿಸಿ ಪ್ರಶ್ನೆಯನ್ನ ಕೇಳುವಂತ ಸಿಸ್ಟಮ್ ಈಗ ಬಂದಿದೆ. ಅಂದ್ರೆ ಈಗಿನ ಕ್ವಶನ್ ಪೇಪರ್ ನಾವಂದ್ರ ಒಂದು ಪ್ಯಾಟರ್ನ್ ಅನ್ನ ನೋಡಿದ್ರೆ ಯಾವುದೋ ಒಂದ್ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಇವತ್ತಿನ ಸನ್ನಿವೇಶಕ್ಕೆ ನಡೆದಿರ್ತಕ್ಕಂಥ ಘಟನೆಗಳನ್ನ ಸಂಬಂಧೀಕರಿಸಿ ಕ್ವಶನ್ ಅನ್ನ ಕೇಳ್ತಾರೆ. ಇನ್ನ ನೋಡ್ತಾ ಹೋತಂದ್ರೆ ಇಂಪಾರ್ಟೆಂಟ್ ಗೌರ್ಮೆಂಟ್ ಅಂಡ್ ಪಬ್ಲಿಕ್ ಸೆಕ್ಟರ್ ಆರ್ಗನೈಸೇಷನ್ ಇನ್ ಇಂಡಿಯಾ, ಭಾರತದ ಸಂಘ ಸಂಸ್ಥೆಗಳ ಮೇಲೆ ಕ್ವಶನ್ ಬೀಳಬಹುದು. ಅದೇ ರೀತಿ ಕರೆಂಟ್ ಅಫೇರ್ಸ್ ಅಥವಾ GK ಅಂದ್ರೆ ಇತ್ತೀಚಿನ ಘಟನೆಗಳ ಮೇಲೂ ಸಹ ಏನ್ ಮಾಡಬಹುದು ಪ್ರಶ್ನೆಗಳು ಬೀಳ್ಬಹುದು. ನಾವು ಇವತ್ತಿನ ವಿಡಿಯೋದಲ್ಲಿ ನಾವು ಏನ್ ನೋಡಿದ್ವಿ ಅಂತಂದ್ರೆ ಜಸ್ಟ್ ಒಂದು ನಿಮ್ಗೊಂದು ಮಾರ್ಗದರ್ಶನ ನೀಡಿದೀನಿ.
ಏನಪ್ಪಾ ಅಂತಂದ್ರೆ ಹೆಂಗ್ ಇರ್ತದಪ್ಪ ಕ್ವಶನ್ ಪೇಪರು, ಯಾರಿಗೆಲ್ಲ CBT 1 CBT 2 ಬರಿಬೇಕು ಅವರು, ಮತ್ತೆ ಯಾರೆಲ್ಲ CBT ಎಕ್ಸ್ಟ್ರಾ ಸ್ಕಿಲ್ ಟೆಸ್ಟ್ ಅನ್ನು ಬರಿಬಹುದು, ಅಥವಾ ಯಾರಿಗೆ ಸೈಕೋ ಎಕ್ಸಾಮ್ ಇರ್ತದೆ, ಮತ್ತೆ CBT 1 ಅಲ್ಲಿ ಎಷ್ಟು ಕ್ವಶನ್ ಇರ್ತಾವು, CBT 2 ಅಲ್ಲಿ ಎಷ್ಟು ಇರ್ತಾವು, ಮತ್ತೆ ಏನಪ್ಪಾ ಅಂತಂದ್ರ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ಯಾವ ರೀತಿ ಓದ್ಬೇಕು ಅಂದ್ರೆ ಒಂದು ಸಿಲೆಬಸ್ ಅನ್ನ, ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡಿದೀನಿ. ಇನ್ನೂ ನಿಮಗೆ ಡಿಟೇಲ್ ಆಗ್ಬೇಕು, ಪ್ರತಿಯೊಂದನ್ನು ನಾವು ಡಿಟೇಲ್ ಆಗಿ ನೋಡ್ಬೇಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಮುಂದಿನ ವಿಡಿಯೋದಲ್ಲಿ ತಿಳಿಸೋಣ. ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇದೇ ರೀತಿ ವಿಡಿಯೋ ನಿಮಗೆ ಬೇಕೈತಂದ್ರೆ ನಾನು ಫಾಲೋ ಮಾಡಿ, ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ಕೇಂದ್ರ ಸರ್ಕಾರದ ಅದರಲ್ಲೂ ಎಕ್ಸ್ಪೆಷಲಿ ರೈಲ್ವೆಗೆ ಸಂಬಂಧಪಟ್ಟಂತ ಪ್ರತಿಯೊಂದು ಮಾಹಿತಿಯು ಕರ್ನಾಟಕದ ಪ್ರತಿಯೊಂದು ಹಳ್ಳಿಗೂ ತಲುಪಬೇಕನ್ನೋದು ನಮ್ಮ ಉದ್ದೇಶ. ಅದರಿಂದ ಒಂದು ಈ ಕಿರು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ನಿಮ್ಮ ಪ್ರೋತ್ಸಾಹ ಇರ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ನಮಸ್ಕಾರ.